ಗೆದ್ದು ಬೀಗಿ ಮನೆ ಸೇರುವವರೇ ಹೆಚ್ಚಾದರೆ ಇಲ್ಲೊಬ್ಬ ಸದಸ್ಯ ಚುನಾವಣೆ ಸ್ಪರ್ಧಿಸುವ ಮುನ್ನವೇ ಕುಟುಂಬಗಳ ಸಂಖ್ಯೆ, ಮತದಾರರ ಸಂಖ್ಯೆ, ಕುಟುಂಬಗಳಿಗೆ ಅಗತ್ಯ ಸೌಲಭ್ಯಗಳ ಮಾಹಿತಿ, ಅಂಕಿಅಂಶಗಳನ್ನು ಪಡೆದು ಗೆದ್ದು ನಂತರ ಸ್ಲಮ್ ಸಿಟಿಯನ್ನು ಕ್ಲೀನ್ ಮಾಡಿ ಸಿಟಿ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರದ ಅಂಬೇಡ್ಕರ್ ನಗರದ 18ನೇ ವಾರ್ಡ್ನಲ್ಲಿ ಹಮಾಲಿ, ಗುಜರಿ ಆಯುವುದು, ಮನೆಗೆಲಸ, ಕಟ್ಟಡ ನಿರ್ಮಾಣ, ಹೋಟೆಲ್, ಆಸ್ಪತ್ರೆಗಳಲ್ಲಿ ಸ್ವಚ್ಛತಾ ಕೆಲಸ, ಆಟೋ, ಲಾರಿ ಓಡಿಸುವುದು ಇತ್ಯಾದಿ ಕ್ಷೇತ್ರಗಳಲ್ಲಿ ಅಂದಿನ ಅನ್ನವನ್ನು ಅಂದೇ ದುಡಿಯುವ ದಿನಗೂಲಿಗಳಿಗೆ ಇಲ್ಲೇ ಹೆಚ್ಚು ವಾಸಿಸುವ ವಾರ್ಡ್ನಲ್ಲಿ ಜೋಪಡಿ ವಾಸ, ಮೂಲಸೌಕರ್ಯ, ಸ್ವಚ್ಛತೆ ಕೊರತೆ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಬಡ ಕುಟುಂಬಗಳಿಗೆ ಗುಡಿಸಲು ಮುಕ್ತ ಮಾಡುವ ಮೂಲಕ ರಸ್ತೆ, ಚರಂಡಿ, ಕುಡಿಯುವ ನೀರು, ಅಕ್ರಮ ಸಕ್ರಮ ಯೋಜನೆ ಅಡಿ ಹಕ್ಕುಪತ್ರ, ವಿಕಲಚೇತನ ವಾಹನ ಸೌಲಭ್ಯ, ವೃದ್ಧರಿಗೆ, ಅಂಗವಿಕಲರಿಗೆ ಸೇರಿದಂತೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂಬೇಡ್ಕರ್ ನಗರದ 18ನೇ ವಾರ್ಡ್ನಲ್ಲಿ ಸುಮಾರು 450ಕ್ಕೂ ಹೆಚ್ಚು ಮನೆಗಳಿದ್ದು, ಶಾಸಕ ಟಿ. ರಘುಮೂರ್ತಿರವರು ಅನುದಾನದ ಅಡಿಯಲ್ಲಿ ಸುಸಜ್ಜಿತ ಮನೆಗಳ ನಿರ್ಮಾಣ ಮಾಡಿದ್ದಾರೆ. ಅಲ್ಲದೆ 150 ಮನೆಗಳಿಗೆ ಹಕ್ಕುಪತ್ರ ವಿತರಿಸಿದ್ದಾರೆ. ಉಳಿದ 190 ಕುಟುಂಬಗಳಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಿಸಿ ಸಿಸಿ ರಸ್ತೆ, ಚರಂಡಿ ಮತ್ತು ಶೌಚಾಲಯಗಳ ವ್ಯವಸ್ಥೆ, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗದಂತೆ ಸ್ಥಳೀಯರು ಕಾಮಗಾರಿಗಳ ದೃಶ್ಯವನ್ನ ನೀವು ನೋಡಿ ಕಣ್ತುಂಬಿಸಿಕೊಳ್ಳಿ. ನಗರದ 18ನೇ ವಾರ್ಡ್ನ ಅಭಿವೃದ್ಧಿ ಬಗ್ಗೆ ಏನು ಹೇಳಿದ್ದಾರೆ ನೀವೇ ಕೇಳಿ. ಯಾರು ಅವರು ಹಿಂದೆ ಸದಸ್ಯರ ಅಧ್ಯಕ್ಷತೆಗೆ ನಡೆದಿತ್ತು. ಅದಾದಮೇಲೆ ನಾನು ಬಂದ ಮೇಲೆ ಇಲ್ಲಿ ಭಾಳ ಹುಡುಗರು, ಭಾಳ ಕಳ್ಳರು, ಕಾಕರು ಭಾಳ ಇದ್ದರು. ಅದನ್ನು ಮನಗಂಡು ಫಸ್ಟ್ ಕಾಂಪೌಂಡ್ ಮಾಡಿದೆ. ಈ ಅಂಗನವಾಡಿಗೆ ಕಾಂಪೌಂಡು ಪ್ಲಸ್ ಗೇಟು ಮತ್ತೆಲ್ಲ ಸೇಫ್ಟಿ ರಕ್ಷಣಾ ತಡೆಗೋಡೆ ಮಾಡಿ ತಂತಿ ಬೇಲೆ ಅಳವಡಿಸಿದ್ದೀನಿ. ಈಗ ನೀಟಾಗಿ ಗೇಟ್ ಹಾಕಂತಾರೆ, ಹೋಗ್ತಾರೆ, ಪಾಠ ಮಾಡ್ತಾರೆ. ಈಗ ಇದು ಮೈನಾರಿಟಿ ಅನುದಾನದಲ್ಲೂ ಈ ನಗರಸಭೆಗೆ ಅಷ್ಟು ಇಂಟರ್ಲಾಕ್ ಇಟ್ಟಿದ್ದೀನಿ. ನಾನು ಇಲ್ಲಿ ನಮ್ಮ ಶಾಲೆ, ನಮ್ಮ ವಾರ್ಡಲ್ಲಿರೋದು ಶೈಕ್ಷಣಿಕವಾಗಿ ಇದು ಅಂಗನವಾಡಿ ಒಂದೇ. ನನಗೆ ಯಾವ ಶಾಲೆಗಳು ಬರೋಲ್ಲ ಅಭಿವೃದ್ಧಿ ಮಾಡೋಣ ಅಂದರೆ. ಅದಕ್ಕೆ ಈ ಅಂಗನವಾಡಿನೇ ನಾನು ಹೈಟೆಕ್ಕಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಫಸ್ಟು ಕಾಂಪೌಂಡು, ಗೋಡೆ ಎಲ್ಲ ಮಾಡಿಸಿದ್ದೀನಿ. ಈ ಸಾಮಾನುಗಳನ್ನ ಇಟ್ಟು ನನ್ನ ಉದ್ದೇಶ ಈ ಅಂಗನವಾಡಿನ ನಾನು ಭಾಳ ಹೈಟೆಕ್ಕಾಗಿ ಚಳ್ಳಕೆರೆಯಲ್ಲಿ ಇದು ನಂಬರ್ 1 ಅಂಗನವಾಡಿ ಮಾಡಬೇಕು ಅಂತೇಳಿ ನಾನು ಆಸೆ ಇಟ್ಕೊಂಡಿದ್ದೀನಿ. ವಾರ್ಡ್ ನಂಬರ್ 18 ರೆವಿನ್ಯೂ ಎಂಪ್ಲಾಯ್ಸ್ ಲೇಔಟ್ ಪ್ರಾಜೆಕ್ಟ್ ಅಷ್ಟು 43 lakhs. ಯಾವುದು ಬರೀ ಸಿ ಸಿ ಡ್ರೈನ್ ಇದು ಇಂಟರ್ಲಾಕ್ ಅಲ್ಲ, ಇಂಟರ್ಲಾಕಿಂದ ಮತ್ತೊಂದು 48 ಬರ್ತದೆ. ಬಲರಾಮ್ ರೆಡ್ಡಿಯರಿಗೆ ಆಗಿರೋದು. ಮುಖ್ಯ ರಸ್ತೆಗಳು ಏನೇನಿದಾವೋ ರಸ್ತೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಎಲ್ಲ ಮೈನಾರಿಟಿ ಅನುದಾನದಿಂದ ನಮ್ಮ ಶಾಸಕರು ಈ ವಾರ್ಡಿಗೆ ಸ್ಪೆಷಲಾಗಿ ಅನುದಾನ ಕೊಟ್ಟು ಎಲ್ಲ ವಸ್ತು ರಸ್ತೆಗಳನ್ನು ಏಕಕಾಲದಲ್ಲಿ ಒಟ್ಟು ನಿಮ್ಮ ವಾರ್ಡ್ ಎಷ್ಟು ಮನೆ ಬಂತು? 450 ಮನೆ. ಈಗ 450 ಮನೆಗೂ ಎಲ್ಲರ ಮನೆಗೂ ನೆಲ್ಲಿ ಸಂಪರ್ಕ ಐತೆ, ರಸ್ತೆ ಸಂಪರ್ಕ ಇದೆ. ಒಂದು ಕಾಲದಲ್ಲಿ ನಾವು ನೋಡಿದಾಗ ಬರೀ ಗುಡಿಸ್ಲಿದ್ವು, ಇಲ್ಲಿ ತಗ್ಗು ಪ್ರದೇಶ ಗುಡಿಸ್ಲಿದ್ವು, ಭಾಳ ಗುಡಿಸ್ಲಿತ್ತು. ಈಗ ಏನಾಗಿದೆ ಅಂದರೆ ಸ್ಲಮ್ ಬೋರ್ಡ್ ಕೊಳಚೆ, ಮೊನ್ನೆ ಶಾಸಕರು ಕೊಳಚೆ ನಿರ್ಮೂಲನಾ ಅಭಿವೃದ್ಧಿ ಮಂಡಳಿಯಿಂದ ಸೈಡ್ಗೆ ಸ್ವಲ್ಪ ಸೈಡ್ಗೆ 2018ರಲ್ಲಿ ಮಂಜೂರು ಮಾಡಿಸ್ಕೊಂಡ್ಬಂದ್ರು. 1127 ಮನೆಯಲ್ಲಿ ಬಹುಶಃ ನಮ್ಮ ಒಂದು 300ರಿಂದ 330 ಮನೆಗಳು ನನ್ನ ವಾರ್ಡಲ್ಲಿ ಆಗಿದೆ. ಅಷ್ಟು ಗುಡಿಸ್ಲೇ ಇದ್ದಿದ್ದ ಮನೆಗಳು ಈಗ ನೋಡ್ರಿ ಹೈಟೆಕ್ ಎಂತ ಮನೆಗಳಾಗಿದೆ. ಇವೆಲ್ಲ ಸ್ಲಮ್ ಬೋರ್ಡ್ ಮನೆಗಳು. ಸ್ಮಾರ್ಟ್ ಸಿಟಿ ಆದಂಗೆ ಆಯ್ತಿದ್ದು. ಈಗ ಎಲ್ಲ ಶಾಸಕರು ಕೊಳಚೆ ಏರಿಯಾ ಹೋಗಿ ಸ್ಮಾರ್ಟ್ ಸಿಟಿ ಆಯ್ತು. SC ST ಫಲಾನುಭವಿಗಳು 50,000 ವಂತಿಕೆ, ಜನರಲ್ ಫಲಾನುಭವಿಗಳು 75,000 ವಂತಿಕೆ ಹಣ. ಏನು 18ನೇ ವಾರ್ಡು ಏನಿದೆ ಅಂಬೇಡ್ಕರ್ ನಗರದಲ್ಲಿ ಒಂದಷ್ಟು ಮೂಲ ಸೌಕರ್ಯಗಳು, ರಸ್ತೆ ಮತ್ತು RO ಪ್ಲ್ಯಾಂಟು ಸೇರಿದಂತೆ ಡಕ್ಕು ಇವೆಲ್ಲ ಚೆನ್ನಾಗಿ ಆಗಿದೆ ಅಂತಂದಂತಾರೆ. ನೀವು ಇಲ್ಲಿನ ಸ್ಥಳೀಯ ವಾಸಿಗಳಾಗಿ ಏನು ಹೇಳ್ತೀರಾ? ಅಣ್ಣ, ರಗಣ ಬಂದಾಗಳಿದ್ದಾನು ನಮಗೆಲ್ಲ ಚೆನ್ನಾಗಿ ಅನುಕೂಲ ಆಗೈತೆ. ಏನೇನು ಮಾಡಿಸಿದ್ದಾರೆ ಅಣ್ಣ? ರೋಡ್ ಇರಲಿಲ್ಲ ನಮಗೆ, ಸುಮ್ಮನೆ ಎಲ್ಲಂದ್ರೆ ಅಲ್ಲೇ ಸುಮ್ಮನೆ ಒಂದು ಆಟೋ ಒಳಗೆ ಬರ್ತಿರ್ಲಿಲ್ಲ. ಇವಾಗೆಲ್ಲ ಅನುಕೂಲ ಮಾಡ್ತೈತೆ, ಎಲ್ಲ ಮಾಡಿಸ್ತೈತೆ, ಎಲ್ಲ ಚೆನ್ನಾಗಿ ಮಾಡಿಸ್ತೈತೆ ಅಣ್ಣಯ್ಯ. ತಿರ್ಗಿ ಏನಕ್ಕನ್ನಾಗ್ಲಿನೂ ಒಂದು ನಾ ಸಣ್ಣದಕ್ಕೆ ಫೋನ್ ಮಾಡಲಿ 5 ನಿಮಿಷಕ್ಕೆ ಬಂದು ನಮ್ಮ ಮುಂದೆ ಇರುತ್ತವ ಅಣ್ಣ. ಪ್ರತಿ ಒಂದಕ್ಕೂ ಚೆನ್ನಾಗಿ ಇದು ಮಾಡುತ್ತೆ ಅಣ್ಣಯ್ಯ. ಇದೆಲ್ಲ ರಸ್ತೆ ರೋಡ್ ಇವೆಲ್ಲ ಮೊನ್ನೆ ಆಗಿದಾವ? ಮೊನ್ನೆ ಮಾಡಿಸಿದೆ ಸರ್, ಎಲ್ಲ ಮಾಡಿಸ್ತೈತೆ ಅಣ್ಣ. ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗಿದೆ? ಕುಡಿಯೋ ನೀರು ಅಂತ ಅಣ್ಣ, ನಾವು ನೀರಿಂದು
ತೊಂದರೆನೇ ಇಲ್ಲ ಬಿದ್ವ ಅಣ್ಣೆ ಬಂದ ಮನೆಗೊಂದು ನಲ್ಲಿ ಆಗಿದ್ದಾವಣ. ಮನೆಗೊಂದು ನಲ್ಲಿ ಚೆನ್ನಾಗಿದೆ ನೀರಿಂದೆಲ್ಲ. ನಮ್ ನೀರಿನ ತೊಂದ್ರೆನೇ ಇಲ್ದಂಗ ಆಗೈತೆ. ಸೀರಿಯಲ್ ಮೊದ್ಲು ಕಿತ್ತಾಡ್ತಿದ್ವಿ 3-4 ದಿವಸದ ಗಟ್ಟೆ. ಇವಾಗ 8 ದಿವಸ ಅದು ನೀರು ಬಿಡ್ತಿರ್ಲಿಲ್ಲ ನಮಗೆ. ಇವಾಗ ದಿನ ನೀರು, ಒಂದಿನ ಬಿಟ್ಟು ಒಂದಿನ ನೀರು, ದಿನ ನೀರು ಬರ್ತವೆ. ದಿನ ನೀರು ನಮಗೆ ಸಾಕಾಗವಣ. ಫೋನ್ ಮಾಡ್ತಾವಣ ನೀರು ಬಂದ್ ಮಾಡ್ಸೋಣ. ಇಲ್ಲ, ನಿಮ್ಮ ವಾರ್ಡಿನ ಆ ಕಡೆ ಏರಿಯಾದವರು ಹೇಳ್ತಾ ಇದ್ರು ಇಲ್ಲೆಲ್ಲ ಮೂಲ ಸೌಕರ್ಯ ರೋಡು ಅವೆಲ್ಲ ಆಗಿರೋದ್ರಿಂದ ಸೈಟ್ಗಳು ರೇಟು ಜಾಸ್ತಿ ಆಗಿದೆ ಅಂತ. ಸೈಟ್ ರೇಟ್ ಜಾಸ್ತಿ ಆಗಿದೆ. ಸ್ವಲ್ಪ ಹಣ ಚೆನ್ನಾಗಿ ನಮ್ಮ ರೋಡ್ ಕಾಣ್ತಿರ್ಲಿಲ್ಲ ಅಣ್ಣ ನಮಗೆ. ಆ ಕಡೆ ಮನೆ ಕಾಣ್ತಿರ್ಲಿಲ್ಲ. ಇವಾಗ ಚೆನ್ನಾಗಿ ಕಾಣ್ತೈತೆ, ಎಲ್ಲ ಚೆನ್ನಾಗೈತೆ. ಮೇಡಮ್, ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಓಬಳಮ್ಮ ಅಂತ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ನಾಗರತ್ನ. ತಿರುಗಿ ಏನಕ್ಕನ್ನಾಗ್ಲ ಒಂದು ಕಷ್ಟ ಸುಖಕ್ಕೆ ಎಲ್ಲರೂ ಬಂದು ಇದು ಮಾಡಿಕೋಣ. ಮನೆ ಮಂಡಳಿಯಿಂದ ನಮ್ಮ 18ನೇ ವಾರ್ಡ್ನಲ್ಲಿ ಯಾರ್ಯಾರು ಫಲಾನುಭವಿಗಳಾಗಿದ್ದಾವೆ ಅನ್ನೋದು ವಿವರ ಟೋಟಲ್ಗೆ ನಾನೇ ಪ್ರತಿ ಮನೆಗೂ ಈಗ ಆಲ್ರೆಡಿ ಆ ಪ್ರಾಜೆಕ್ಟ್ ಎಲ್ಲ ಮುಗ್ದೋಗಿದೆ. ಆದ್ರೂ ನನ್ನ ಅವಧಿಯಲ್ಲಿ ಆಗಿರೋದ್ರಿಂದ ನಾನು ಯಾರ್ಯಾರು ಡಿ ಕಟ್ಟಿದ್ದಾರೆ, ಯಾರ್ಯಾರಿಗೆ ಆ ಮನೆಗೆ ಏನೇನು ಸೌಲಭ್ಯ ಇದೆ, ಏನೇನು ಇನ್ಕನ್ವೀನಿಯನ್ಸ್ ಆಗಿದೆ ಅನ್ನೋದೆಲ್ಲ ನಾನು ಪಟ್ಟಿ ಮಾಡಿದ್ದೆ. ಎಲ್ಲ ಪ್ರಕಾರ ಮುಗಿಸಿದೆ. ನಮ್ಮ ಶಾಸಕರ ಮಾರ್ಗದರ್ಶನದಾಗ ಎಲ್ಲ ಮನೆಗಳು ಕಂಪ್ಲೀಟ್ ಆಗಿದೆ. ಎಲ್ಲ ಗುಡಿಸಲು ಮನೆಗಳೆಲ್ಲ ಇವತ್ತಿನ ದಿನ RCC ಮನೆಯಾಗಿ ಭವ್ಯ ಬಂಗ್ಲೆ ಥರ ಆಗಿದೆ. ವಾರ್ಡ್ ಭಾಳ ಚೆನ್ನಾಗಿ ಶಾಸಕರು 1127 ಮನೆ ತಂದಿರೋದ್ರಿಂದ ಅತಿ ಹೆಚ್ಚು ನನ್ನ ವಾರ್ಡಲ್ಲಿ 300 ಮೇಲೆ ನನ್ನ ವಾರ್ಡಲ್ಲೇ ಸ್ಲಮ್ ಬೋರ್ಡ್ ಮನೆಗಳಾಗಿದೆ. ಹಾಗಾಗಿ ಮನೆಗಳು ಗುಡಿಸ್ಲೆಲ್ಲ ಹೋಗ್ಬಿಟ್ಟು ಈಗೆಲ್ಲ RCC ಮನೆಗಳಾಗಿದೆ. ಒಳ್ಳೆ ಹೌಸಿಂಗ್ ಬೋರ್ಡ್ ಥರ ಸಿಟಿ ಆಗಿದೆ. ಸ್ಲಮ್ ಸಿಟಿ ಹೋಗಿ ಹೈಟೆಕ್ ನಗರ ಆಗಿದೆ. ಯಾವ ನಗರಕ್ಕೂ ಕಮ್ಮಿ ಇಲ್ಲ. ಹಂಗಾಗಿದೆ ಮನೆಗಳು ಎಲ್ಲ. ಮಾನ್ಯ ಶ್ರೀ ರಘುಮೂರ್ತಣ್ಣವರ ಆಶೀರ್ವಾದ. ಅವರು ಮಳೆ ಬಂದರೆ, ಬಿಸಿಲು ಬಂದರೆ ಬಿಸಿಲಲ್ಲಿ ಶೀಟಲ್ಲಿ ಎಲ್ಲಿ ಬೆಂಕಿ ಬೀಳುತ್ತೋ, ಎಲ್ಲಿ ಮಳೆ ನೆನೆಯುತ್ತೋ ಅಂತೇಳಿ. ಒಟ್ಟು ಏನಪ್ಪ ಅಂದರೆ ನಿಮ್ಮ ವಾರ್ಡಲ್ಲಿ ಎಷ್ಟು ಮನೆ ಇದ್ದಾವೆ, ಎಷ್ಟು ಕುಟುಂಬ ಇದ್ದಾವೆ, ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟು ಜನ ಮತದಾರರಿದ್ದಾರೆ, ಯಾರು ಸೌಲಭ್ಯ ತಗೊಂಡಿದ್ದಾರೆ, ಯಾರು ಸೌಲಭ್ಯ ಪಡೆದಿಲ್ಲ, ಯಾರು ಸೌಲಭ್ಯ ವಂಚಿತರಾಗಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮ್ಮಲ್ಲಿದೆ. ಇದೆ 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 ಪಕ್ಕ ಮಾಹಿತಿ ಇದೆ. ಎಲ್ಲ ಮಾಹಿತಿನ ನಾನು ಅನಾಲಿಸಿಸ್ ಮಾಡಿ ಎಲ್ಲ ಅಂತೇಳಿ ಚಳ್ಳಕೆರೆ ನಗರದ 18ನೇ ವಾರ್ಡ್ನ ಅಂಬೇಡ್ಕರ್ ನಗರದ ನಗರಸಭಾ ಸದಸ್ಯರು, ಕಾಂಗ್ರೆಸ್ನ ನಗರಸಭಾ ಸದಸ್ಯರು ನಾವು 2018 ಇಲ್ಲಿವರೆಗೂ ಗೆದ್ದಾಗಿನಿಂದ ಇಲ್ಲಿವರೆಗೂ ನಮ್ಮ ಚಳ್ಳಕೆರೆ ನಗರಸಭೆಯಲ್ಲಿ ನಾವು ಗೆದ್ದ ಮೇಲೆ ಕೋವಿಡ್ ಇಡೀ ದೇಶವ್ಯಾಪ್ತಿ ಕೋವಿಡ್-19 ಆವರಿಸಿ ಅನುದಾನಗಳ ನಗರಸಭೆಯಲ್ಲಿ ಅನುದಾನಗಳ ಕೊರತೆಯಿಂದಾಗಿ ನಾವು ಕೆಲವೊಂದು 2 ವರ್ಷಗಳ ಕಾಲ ಯಾವುದೇ ವಾರ್ಡಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಆಮೇಲೆ ಅದ తర్వాత ಮಾನ್ಯ ಶಾಸಕರ ಸಮ್ಮುಖದಲ್ಲಿ, ಶಾಸಕರ ಅನುದಾನದಲ್ಲಿ ನಗರೋತ್ಥಾನ ಇರ್ಬೋದು, ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಸುಮಾರು ಒಂದು 70-80 ಲಕ್ಷ ಕೆಲಸ ಮಾನ್ಯ ಶಾಸಕರು ವಾರ್ಡಿಗೆ ಹಾಕ್ಕೊಟ್ರು. ಆ ಕೆಲಸದಲ್ಲಿ ಕಂದಾಯ ನೌಕರ ಬಡಾವಣೆ ಪೂರ ಏನು ಕಂದಾಯ ನೌಕರ ಬಡಾವಣೆ 18 ವಾರ್ಡಲ್ಲಿ ಏನು ಒಳಪಟ್ಟಿದೆಯೋ ಅದ್ರ ಪೂರ ಇಂಟರ್ಲಾಕ್ ರಸ್ತೆ ಮತ್ತು 2 ಬದಿ CC ಡ್ರೈನ್ಗಳ ನಿರ್ಮಾಣ ಮಾಡಿ ಇವತ್ತು ಕಂದಾಯ ನೌಕರ ಬಡಾವಣೆ ಹೈಟೆಕ್ ಸಿಟಿಯಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಮೊದಲು ಒಂದು ಬೈಕ್, ಒಂದು ಆಟೋ ಹೋಗೋಕ್ಕಾಗ್ತಾ ಇರಲಿಲ್ಲ. ಇವತ್ತು 10 ವೀಲ್ ಲಾರಿಗಳು ಅಡ್ಡಾಡೋ ಒಂದು ಪರಿಸ್ಥಿತಿ, ಅಂದರೆ ಅಡ್ಡಾಡುವಂಥ ಒಂದು ಸುಂದರವಾದ ವಾತಾವರಣನ ಮಾನ್ಯ ಶಾಸಕರ ಸಹಯೋಗದಿಂದ ನಿರ್ಮಿಸಿದೆ. ಇದಾದಮೇಲೆ ಮತ್ತೆ ನಗರಸಭೆಯಲ್ಲಿ ಅನುದಾನ ಕೆಲವು ಲಕ್ಷಗಳಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದು SFCಯಲ್ಲಿ 10 ಲಕ್ಷ ಇರ್ಬೋದು, ಒಂದು 17.5 ಲಕ್ಷ ಇರ್ಬೋದು. ಕೆಲವು ಅನುದಾನದಲ್ಲಿ ಇಂಟರ್ಲಾಕು, ರಸ್ತೆ, ಚರಂಡಿ ನಿರ್ಮಾಣ ಮಾಡಿದ್ದೀವಿ. ಆದರೆ ಭಾಳ ಇಡೀ ವಾರ್ಡಲ್ಲೇ ಚರಂಡಿ, ರಸ್ತೆ ಮುಗಿಸ್ಬೇಕು ಅಂದರೆ ನಮ್ಮ ಮಾನ್ಯ ಶಾಸಕರು ಈಗ ಇತ್ತೀಚೆಗೆ ಮೈನಾರಿಟಿ ಅನುದಾನ, ಅಲ್ಪಸಂಖ್ಯಾತರ ಇಲಾಖೆಯಿಂದ ನಮಗೆ 1,20,20 ಲಕ್ಷದ ಅನುದಾನಗಳನ್ನ ಕೊಟ್ಬಿಟ್ಟು ಇಡೀ ರಸ್ತೆಗಳು ಅಷ್ಟು ಈ ಅಂಬೇಡ್ಕರ್ ನಗರದಲ್ಲಿ ನಾಗರಕಟ್ಟೆಯಿಂದ ಹಿಡಿದು ಲೇಡೀಸ್ ಹಾಸ್ಟೆಲ್ವರೆಗೂ ಮತ್ತು ಜೆಂಡಾಕಟ್ಟೆಯವರೆಗೂ ಕಂದಾಯ ನೌಕರ ಬಡಾವಣೆವರೆಗೂ ಎಲ್ಲ ಸಂಪರ್ಕ ಕಲಿಸುವ ಎಲ್ಲ ಮುಖ್ಯ ರಸ್ತೆಗಳನ್ನ ಒಂದೇ ಯೋಜನೆಗೆ ಮಾನ್ಯ ಶಾಸಕರ ಆಶೀರ್ವಾದದಿಂದ ಎಲ್ಲ ಮುಗಿಸಿದ್ದೀವಿ. ಈಗ ಮುಖ್ಯ ರಸ್ತೆಗಳೆಲ್ಲ ಮುಗಿದೋಗಿದೆ. ಇಡೀ ವಾರ್ಡಲ್ಲಿ ಮೊದಲನೇ ಬಾರಿಗೆ ನಾವು ವಾರ್ಡಲ್ಲಿ ಎಲ್ಲ ನೀರಿನ ಪೈಪ್ಲೈನ್ ನಗರಸಭೆ ಸಹಯೋಗದೊಂದಿಗೆ ನೀರಿನ ಪೈಪ್ಲೈನ್ನ ಮುಗಿಸಿದ್ವಿ. ನೀರಿನ ಪೈಪ್ಲೈನ್ ಆದಮೇಲೆ ಮತ್ತೆ ನಗರಸಭಾ ಅನುದಾನದಲ್ಲೇ ಚರಂಡಿಗಳನ್ನು ಮುಗಿಸಿದ್ವಿ. ಈಗ ಬೃಹತ್ತಾದ ದೊಡ್ಡ ರೋಡ್ಗಳನ್ನು ಮಾನ್ಯ ಶಾಸಕರ ಅನುದಾನದಿಂದ ಇಡೀ ವಾರ್ಡಲ್ಲೇ ಮುಗಿಸ್ತಾ ಇದ್ವಿ. ಏನು ಹೆಚ್ಚಂದರೆ ಇನ್ನೊಂದು 3-4 ರೋಡ್ಗಳಿರ್ಬೋದು. ಅವು ನಮ್ಮ ನಗರಸಭೆ ಅನುದಾನದಲ್ಲಾಗಲಿ ಮಾನ್ಯ ಶಾಸಕರ ಅನುದಾನದಲ್ಲಾಗಲಿ ಅದನ್ನು ಮುಗಿಸಿದರೆ ವಾರ್ಡ್ 100% ಭಾಗ ಕಂಪ್ಲೀಟ್ ಆಗುತ್ತೆ. ನಮ್ಮ ಅವಧಿಯಲ್ಲಿ ನಾನು ಭಾಳ ಸಮಸ್ಯೆ ಇದ್ದಿದ್ದಂದರೆ ಹಕ್ಕುಪತ್ರದ ಸಮಸ್ಯೆ ಇತ್ತು ನಮ್ಮ ವಾರ್ಡಲ್ಲಿ. ಸುಮಾರು 40-50 ವರ್ಷ ನಾವು ಹುಟ್ಟಿದಾಗ ಇಂಗ್ಲಿಂದನೂ ಇದು ಸಮಸ್ಯೆ ಇತ್ತು. ಭಾಳ ಜನ ಬಂದೋದ್ರು ಹಕ್ಕುಪತ್ರ ಕೊಡ್ಸೋಕ್ಕಾಗಿರಲಿಲ್ಲ. ಮಾನ್ಯ ಶಾಸಕರು ವಿಶೇಷ ಕಾಳಜಿ ವಹಿಸಿ ತಹಸೀಲ್ದಾರ್ ಅವರಿಗೆ ಪದೇ ಹೇಳಿ RI ಸೆಕ್ರೆಟರಿ ಅವ್ರನ್ನ ಕಳಿಸಿ 278 ಸರ್ವೆ ನಂಬರ್, ಆ 278 ಸರ್ವೆ ನಂಬರ್ನ ಅಳಿಸಿ ಅದರಲ್ಲಿ ಬರ್ತಕ್ಕಂಥ ಎಲ್ಲ 149 ನಿವಾಸಿಗಳಿಗೆ
ಮಾನ್ಯ ಶಾಸಕರು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಆಲ್ರೆಡಿ ಈಗ ಫಲಾನುಭವಿಗಳ ಕೈಯಲ್ಲಿ ಹಕ್ಕುಪತ್ರ ಇದೆ. ಮತ್ತು ಮಾನ್ಯ ಶಾಸಕರು ನಗರಸಭೆ ಪೌರಾಯುಕ್ತರಿಗೆ ನಿರ್ದೇಶನ ನೀಡಿದ್ದಾರೆ. ಈ ಹಕ್ಕುಪತ್ರಕ್ಕೆ ಖಾತೆ ಮಾಡಿ ಈ ಸ್ವತ್ತು ಕೊಡಿ ಅಂತೇಳಿ ನಿರ್ದೇಶನ ನೀಡಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ, ಇದು ಒಂದು ಭಾಳ ಪೂರಕವಾದ ವಾತಾವರಣ. ಯಾಕಂದರೆ 50-60 ವರ್ಷಗಳ ತನಕ ಅವ್ರು ಮನೆ ಕಟ್ಟಿ ಬಂಡವಾಳ ಹಾಕಿ ನಮಗೇನು ಒಂದು ನೆಲೆ ಇಲ್ಲ ನಮಗೊಂದು ಇದಕ್ಕೆ ಏನು ಅಂತಾರೆ ಅದನ್ನು ನೆಲೆ ಇರಲಿಲ್ಲ. ಈಗ ಅವರಿಗೆ ಅದನ್ನೆಲ್ಲ ಹಕ್ಕುಪತ್ರ ಕೊಟ್ಟಿರೋದ್ರಿಂದ ಅವರಿಗೆ ಅವ್ರದ್ದೇ ಸ್ವಂತದ ಒಂದು ಐಡೆಂಟಿಫಿಕೇಷನ್ ಆಗಿದೆ. ಹಂಗಾಗಿ ಜನ ಭಾಳ ಸಂತೋಷವಾಗಿದ್ದಾರೆ. ಈಗ ವಾರ್ಡಲ್ಲಿ ಅರ್ಧ ಭಾಗ ಹಕ್ಕುಪತ್ರ ಬಂದೋಗಿದೆ 278 ಸರ್ವೆ ನಂಬರಿಗೆ. ಇನ್ನು ಅರ್ಧ ಭಾಗದ ಜನಗಳಿಗೆ ಬರಬೇಕು. ಈಗ ನಮ್ಮ ಸಮಯನೇ ಇನ್ನು ಕೆಲವೇ ತಿಂಗಳುಗಳಿದೆ, ಅಂದರೆ ಕೆಲವೇ ದಿನಗಳು ಅಂದರೆ ತಪ್ಪಾಗಲಾರ್ದು. ಒಂದು 180ರಿಂದ 200 ದಿನ ಇದ್ದೀವಿ. 200 ದಿನದಲ್ಲಿ ಆ ಕೆಳಗಿನ ಭಾಗಕ್ಕೆ ನಾನು ಹಕ್ಕುಪತ್ರ ಕೊಡ್ಸೋಕ್ಕೆ ಆಗಲ್ಲ. ಈಗ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರು ಆಮೇಲೆ ಜನಗಳು ಎಲ್ಲಿ ನನಗೆ ಆಶೀರ್ವಾದ ಮಾಡ್ತಾರೋ ಅಲ್ಲಿ ನಾನು ಅವ್ರ ಋಣ ತೀರಿಸೋಂಥ ಕೆಲಸ ಮಾಡ್ತೀನಿ. ನಾನು ಮಾನ್ಯ ಶಾಸಕರನ್ನ ಅವ್ರನ್ನ ಆಶೀರ್ವಾದ ಪಡ್ಕೊಂಡು ಅವ್ರಿಗೆ ಹಕ್ಕುಪತ್ರ ಆಗಿರ್ಬೋದು, ಅವ್ರ ಸಮಸ್ಯೆ, ನೀರಿನ ಚರಂಡಿ ಸೌಲಭ್ಯ ಇಂಥದ್ದು ಯಾವುದೇ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನ ನಾನು ಪರಿಹರಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಈ ಮೂಲಕ ಹೇಳ್ತಾ ಧನ್ಯವಾದಗಳು ತಿಳಿಸ್ತೀನಿ.